Hello everyone, welcome back to my YouTube channel. So ಇವತ್ತು ಡೇ 4 ಗ್ರೀಸ್ ಒಳಗೆ ಸ್ಯಾಂಟೋರಿನಿಯಿಂದ ಇನ್ನೊಂದು ಅಥೆನ್ಸ್ ಅನ್ನೋದು ಸಿಟಿ ಐತಿ, ಅಲ್ಲಿಗೆ ಹೊಂಟೀವಿ. ಸೊ ಅಲ್ಲಿ ಹೋಗಿ ನಮ್ಮದು ರೂಮ್ಗೆಲ್ಲ ಹೋದ್ವಿ. ರೂಮ್ ಹೋಗಿ ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಬಂದೀವಿ. ಸೊ ಇಲ್ಲೇ ಮಾರ್ಕೆಟ್ ಲೈಕ್ ಅಥೆನ್ಸ್ ಇದು ಫುಲ್ ಸಿಟಿ. ಸ್ಯಾಂಟೋರಿನಿ ಏನು ನೋಡಿದ್ರಲ್ಲ ಅದೊಂಥರ ಸ್ಮಾಲ್ ಹಳ್ಳಿ. ಆಮೇಲೆ ಅಲ್ಲೆಲ್ಲ ಬ್ಯೂಟಿಫುಲ್ ಪ್ಲೇಸಸ್ ಎಲ್ಲ ಅದಾವೆ. ಇದು ಅಥೆನ್ಸ್ ಫುಲ್ ಸಿಟಿ ಇಲ್ಲೇ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಹೇಳಿ ಬಂದೀವಿ. ಫಸ್ಟ್ ನಾವು ಫೇಮಸ್ ಗ್ರೀಕ್ ಕಾಫಿ ತೊಗೊಂಡ್ವಿ. ಎಷ್ಟು ಡಿಫ್ರೆಂಟ್ ಆಗೈತಿ ನೋಡ್ರಿ ಗ್ರೀಕ್ ಕಾಫಿ ಜೊತೆ ಪ್ಲಸ್ ಇದು ರೋಸ್ ಲಿಕ್ಕರ್. ಸೊ ಅದನ್ನ ಹೆಂಗೆ ಕುಡಿಬೇಕಂತ ನೋಡ್ರಿ. ಫಸ್ಟ್ ಕಾಫಿ ಡಿಕಾಕ್ಷನ್ ಏನಿರುತ್ತಲ್ಲ ಅದು ಹಾಕ್ಕೊಂಡು ಒಂದು ಸ್ಮಾಲ್ ಶುಗರ್ ಬ್ಲಾಕ್ ಕೊಟ್ಟಾರಲ್ಲ ಅದನ್ನು ಕಾಫಿ ಒಳಗೆ ಹಾಕ್ಕೊಂಡು ಫಸ್ಟ್ ಹೆಂಗೆ ಟೇಸ್ಟ್ ಮಾಡ್ಬೇಕಂದ್ರೆ ಈ ರೋಸ್ ಲಿಕ್ಕರ್ ಐತಲ್ಲ ಅದನ್ನು ಸ್ವಲ್ಪ ಕುಡಿಬೇಕು. ನೆಕ್ಸ್ಟ್ ಕಾಫಿ ಟೇಸ್ಟ್ ಮಾಡಬೇಕು. ಫುಲ್ ಡಿಫ್ರೆಂಟ್ ಟೇಸ್ಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಇದು ಜುಕ್ಕಿನಿ ಫ್ರೈಸ್ ತೊಗೊಂಡಿದ್ವಿ. ಚಲೋ ಇತ್ತು, ಟೇಸ್ಟ್ ಮಸ್ತ್ ಇತ್ತು ಜುಕ್ಕಿನಿ ಫ್ರೈಸ್. ಆ್ಯಂಡ್ ಗೈರೋಸ್ ಇದೆಲ್ಲ ತಿಂದ್ವಿ. ಅದು ಫೋಟೋ ಹೊಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಅಥೆನ್ಸ್ ಒಳಗೆ ಫಸ್ಟ್ ಡೇ ಇದೆ. ಸೊ ಅಲ್ಲೇ ಒಂದು ಸಣ್ಣ ಚರ್ಚ್ ಇತ್ತು, ಆಮೇಲೆ ಶಾಪಿಂಗ್ ಸ್ಟ್ರೀಟ್ ಎಲ್ಲ ಇತ್ತು, ಅದೆಲ್ಲ ತೋರಿಸ್ತೇನೆ ನಿಮ್ಗೆ. ಸೊ ಇವತ್ತು ಫುಲ್ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ಇಲ್ಲೆಲ್ಲ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಅಲ್ಲೇ ಚರ್ಚ್ ಪಕ್ಕನ ಶಾಪಿಂಗ್ ಮಾಡೋ ಸ್ಟ್ರೀಟ್ ಇತ್ತು. ಅದು ಸ್ಟ್ರೀಟ್ ನೋಡ್ಬೋದು, ಫುಲ್ ಮಸ್ತ್ ಐತಿ ಸ್ಟ್ರೀಟ್. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಗ್ರೀಸ್ ಒಳಗೆ ಈ ಇವಿಲ್ ಐಸ್ದು ಪ್ರಾಡಕ್ಟ್ಸ್ ಎಲ್ಲ ಭಾಳ ಇರ್ತಾವೆ. ತೋರಿಸ್ತೇನೆ ನಿಮ್ಗೆ ಮುಂದೆ ಹೋದಂಗೆ. ಲೈಕ್ ಈ ವೈಟ್ ಆ್ಯಂಡ್ ಬ್ಲೂ ಇವಿಲ್ ಐ ಅಂತ ಇರುತ್ತಲ್ಲ, ನಜರ್ ಸಿಂಬಾಲ. ಸೊ ಅದರದ್ದು ಪ್ರಾಡಕ್ಟ್ಸ್ ಭಾಳ, ಲೈಕ್ ಬ್ರೇಸ್ಲೆಟ್ ಈ ಥರದ್ದು ಎಲ್ಲ. ಆ್ಯಂಡ್ ನೋಡ್ರಿ ನೆಕ್ಸ್ಟ್ ತೋರಿಸ್ತೇನೆ. ಮಸ್ತ್ ಶಾಪಿಂಗ್ ಮಾಡೋಕೆ ಮಾತ್ರ ಮಸ್ತ್ ಪ್ಲೇಸ್ ಇರ್ತದೆ. ಸೊ ಇಲ್ಲೆಲ್ಲ ಜುವೆಲ್ಸ್ ಆಗಿರ್ಬೋದು, ಕ್ಲೋತ್ಸ್ ಆಗಿರ್ಬೋದು, ಆಮೇಲೆ ಬಟ್ಟಿದು ಕ್ಲೋತ್ ಬ್ಯಾಗ್ ಆಗಿರ್ಬೋದು, ಈ ಥರದ್ದು ಪ್ರಾಡಕ್ಟ್ಸ್ ಎಲ್ಲ ಇತ್ತು. ಆ್ಯಂಡ್ ಸ್ಮಾಲ್ ಪರ್ಸಸ್ ವಿತ್ ಅದ್ರ ಮೇಲೆ ಇವಿಲ್ ಐಸ್, ಈ ಥರ ಎಲ್ಲನೂ ನಮ್ಮದು ಕಡೆ ಹೆಂಗೆ ಲೋಕಲ್ ಸ್ಟ್ರೀಟ್ ಶಾಪಿಂಗ್ ಇರ್ತೈತಲ್ಲ ಆ ಥರನೇ ಸೇಮ್ ಹಂಗೆ ಇತ್ತು ಇಲ್ಲೇನು. ಹಂಗೆ ನೋಡ್ಕೋತ ನೆಕ್ಸ್ಟ್ ನಾವು ಅಥೆನ್ಸ್ ಒಳಗೆ ಒಂದು ಫೇಮಸ್ ಆಕ್ರೋಪೋಲಿಸ್ ಅಂತ ಐತಿ. ಸೊ ಅದನ್ನು ನೋಡೋಕ್ಕಂತ ಹೇಳಿ ಬಂದ್ವಿ. ಅದ್ರ ಮುಂದೆ ಈಗ ಇದು ಟ್ರೆಂಡಿಂಗ್ ಒಂದು ಲೈಕ್ ಫೋಟೋ ಬೂತ್, ಒಂದು ಪೇಪರ್ ಒಳಗೆ ತೆಗೆದು ಕೊಡ್ತಾರಲ್ಲ ಫೋಟೋ, ಆ ಥರದ್ದು ಒಂದು ಫೋಟೋ ಹೊಡ್ಸ್ಕೊಂಡ್ವಿ. ನೋಡ್ಬೋದು ನೀವು, ಓಲ್ಡ್ ಪ್ರೆಸ್ ಅಂತ ಹೇಳಿ. ಸೊ ಅಲ್ಲೇ ಫೋಟೋ ಹೊಡೆದು ಅಲ್ಲೇ ನ್ಯೂಸ್ ಪೇಪರ್ ಒಳಗೆ ಫೋಟೋ ಪ್ರಿಂಟ್ ಮಾಡಿ ಕೊಡ್ತಾರೆ. ಸೊ ಆ ಥರದ್ದು ಒಂದು ಫೋಟೋ ತೊಗೊಂಡ್ವಿ. ನಾವು ಎಷ್ಟು ಬೇಕಾದರೂ ಅಷ್ಟು ದುಡ್ಡು ಹಾಕೋಬೋದು. ಸೊ ಇದು ಈಗ ಫುಲ್ ಟ್ರೆಂಡಿಂಗ್ ಲಂಡನ್ ಒಳಗೆ, ಆಮೇಲೆ ಪ್ಯಾರಿಸ್ ಒಳಗೆ, ಈ ಬೇರೆ ಸಿಟೀಸ್ ಒಳಗೆಲ್ಲ ಈ ಥರದ್ದು ಓಲ್ಡ್ ಪ್ರೆಸ್ ಅಂತ ಹೇಳಿ ಅವ್ರ ಫೋಟೋ ನಮ್ಗೆ ತೆಗೆದು ಕೊಡ್ತಾರೆ ಪೇಪರ್ ಒಳಗೆ. ಸೊ ನಾವು ಅದನ್ನು ಫ್ರೇಮ್ ಹಾಕಿ ಇಟ್ಕೋಬೋದು. ಸೊ ಇದೆಲ್ಲ ಈಗ ಟ್ರೆಂಡಿಂಗ್, ಆಮೇಲೆ ಹಂಗೆ ಬಿಸ್ನೆಸ್ಸು ಹೌದು. ಸೊ ಈಗ ನೆಕ್ಸ್ಟ್ ನಾವು ಆಕ್ರೋಪೋಲಿಸ್ ಆಫ್ ಅಥೆನ್ಸಿಗೆ ಹೊಂಟೇವಿ. ಸೊ ಆಕ್ರೋಪೋಲಿಸ್ ಆಫ್ ಅಥೆನ್ಸ್ ಅಂದರೆ ಏನಂತ ಹೇಳ್ತೀನಿ ನಾನು ನಿಮ್ಗೆ. ಆ್ಯಂಡ್ ಈ ಅಥೆನ್ಸ್ ಸಿಟಿ ಏನೈತಲ್ಲ ಗ್ರೀಸಿಂದ ಕ್ಯಾಪಿಟಲ್ ಇದೆ. ಆ್ಯಂಡ್ ಈ ಅಥೆನ್ಸ್ ಒಳಗೆ ಆಕ್ರೋಪೋಲಿಸ್ ಏನೈತಲ್ಲ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ 1987 ಒಳಗೆ ಹೇಳ್ಯಾರಂತ. ಲೈಕ್ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ. ಸೊ ತೋರಿಸ್ತೇನೆ ನಮ್ಗೆ ಆಕ್ರೋಪೋಲಿಸ್ ಅಂದ್ರೆ ಏನಂತ ಹೇಳಿ. ಸೊ ಮುಂದೆ ಹೋಗ್ಕೊಂತ ಗೊತ್ತಾಗ್ತದೆ ನಿಮ್ಗೆ. ಸೊ ಇದೆಲ್ಲ ಸ್ಟ್ರೀಟ್ ಒಳಗೆ ಶಾಪಿಂಗ್ ಹೇಳಿದೆಲ್ಲ ನಿಮ್ಗೆ. ಸೊ ಎಲ್ಲ ಟೀ ಶರ್ಟ್ಸ್, ಕ್ಯಾಪ್ಸ್ ಈ ಥರದ್ದು ಎಲ್ಲ ಗ್ರೀಸ್ ಅಂತಂದು ಬರ್ತಿರ್ತಾರೆ, ಯಾಕಂದರೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ. ಆ್ಯಂಡ್ ನಾವು ಆಕ್ರೋಪೋಲಿಸ್ ಒಳಗೆ ಹೋಗೋಕೆ ಫಸ್ಟ್ ನಾವು ಟಿಕೆಟ್ ತೊಗೋಬೇಕು. ಸೊ ಎಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ನೋಡತ್ತಿದ್ವಿ. ಆ್ಯಂಡ್ ಇದು ನೋಡ್ರಿ, ಇದು ಲೈಕ್ ಒಂದು 6 or 7 ಪ್ಲೇಸಸ್ ಅದಾವೆ, ಸ್ಮಾಲ್ ಪ್ಲೇಸಸ್.
ಇದು ಮೇನ್ ಅಲ್ಲ ಅಕ್ರೋಪೋಲಿಸಿಂದ. ಈ ವಾಲ್ಸ್ ಎಲ್ಲ ಅವಾಗ ಹಳೆ ಕಾಲದಾಗ ಬಿಲ್ಟ್ ಮಾಡ್ಯಾರ. ಸೊ ಇದು ಫುಲ್ ಮೇಲೆತ್ತು ಹತ್ತಿ ಬರಬೇಕು. ನೋಡ್ಬೋದು ನೀವು ಮೇಲ್ಗಡೆಯಿಂದ ವ್ಯೂ, ಕೆಳಗಿನ ಸಿಟಿ ವ್ಯೂ ಹೆಂಗೆ ಕಾಣಿಸ್ತದೆ ಅಂಥೇಳಿ ಅಥೆನ್ಸಿಂದ. ಇದು ಫುಲ್ ಬೆಟ್ಟದ ಥರ ಇತ್ತು. ಅಲ್ಲಿ ಬಂದ್ವಿ. ಅಲ್ಲಿ ಬಂದು ನಾವು ಅಕ್ರೋಪೋಲಿಸ್ ಒಳಗೆ ಹೋಗೋಕೆ ಟಿಕೆಟ್ ಲೈನ್ ನೋಡ್ಬೋದು ನೀವು, ಎಷ್ಟು ದೊಡ್ಡ ಲೈನ್ ಐತಿ ಕ್ಯೂ. ಅಲ್ಲಿಂದ ಟಿಕೆಟ್ ತೊಗೊಂಡ್ವಿ. ಸೊ ಟಿಕೆಟ್ ತೊಗೊಂಡು ನೆಕ್ಸ್ಟ್ ನಮ್ಗೆ ಅಕ್ರೋಪೋಲಿಸ್ ಕಡೆ ಹೋಗೋಣ ಅಂತ ತೋರಿಸ್ತೇನೆ ನಿಮ್ಗೆ. ಸೊ ಒಂದು ಟಿಕೆಟಿಗೆ 30 ಯೂರೋಸ್. ಸೊ ನಾವಿಬ್ಬರಿದ್ವಿ. ಸೊ 60 ಯೂರೋಸ್ ಆತ, ಅರೌಂಡ್ 6000 ರುಪೀಸ್ ಅನ್ಕೋರಿ. ಸೊ ಈಗ ಟಿಕೆಟ್ ತೊಗೊಂಡು 30 ಯೂರೋ ಟಿಕೆಟ್ ತೊಗೊಂಡ್ರೆ ಲೈಕ್ 6 to 7 ಪ್ಲೇಸಸ್ ನೋಡ್ಬೋದು ನಾವು. ಇನ್ನೂ ಕಡಿಮೆ ದುಡ್ಡಿಂದ ಟಿಕೆಟ್ ತೊಗೊಂಡ್ರೆ ಲೈಕ್ 1-2 ಪ್ಲೇಸ್ ಈ ಥರದ್ದು ನೋಡ್ಬೋದು. ಸೊ ಒಳಗೆ ಎಂಟ್ರಿ ಕೊಟ್ವಿ. ಇದು ನೋಡ್ರಿ, ಇಲ್ಲೇನಾಯ್ತಲ್ಲ, ಇದು ಇವರು ಗ್ರೀಕ್ ಅವರು ಅವಾಗಿಂದ ಹಳೇ ಕಾಲದಾಗ ಇಲ್ಲೇ ಎಲ್ಲ ಸಭೆ ಎಲ್ಲ ನಡೆಸ್ತಿದ್ರಂತ. ಸೊ ಆ ಥರದ್ದು ಪ್ಲೇಸ್ ಇದು. ಆ್ಯಂಡ್ ಇಲ್ಲೇ ಏನಾದರೂ ಫೈಟಿಂಗ್ ಈ ಥರ ಸಣ್ಣ ಪುಟ್ಟ ವಾರ್ ಈ ಥರ ನಡಿಬೇಕಂದ್ರೆ ಆ ಕಡೆ ಈ ಕಡೆ ಮೆಟ್ಲದಾವೆ ನೋಡ್ಬೋದು. ಮಿಡಲ್ ಪ್ಲೇಸ್ ಐತಿ, ಅಲ್ಲೆಲ್ಲ ನಡೀತಿತ್ತು. ಸೈಡಿಗೆಲ್ಲ ಜನ ಕೂತ್ಕೋತಿದ್ರು ನೋಡ್ಬೋದು ನೀವು. ಫುಲ್ ಸುತ್ತಲೂ ಮೆಟ್ಲ ಥರ ಅದಾವೆ. ಸೊ ಆ ಥರದ್ದು ಪ್ಲೇಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಮೇನ್ ಅಕ್ರೋಪೋಲಿಸ್ ಬಂತು. ಸೊ ಅಕ್ರೋಪೋಲಿಸ್ ಅಂದ್ರೆ ಏನಂದ್ರೆ, ಅಕ್ರೋ ಅಂದ್ರೆ ಹೈಯೆಸ್ಟ್ ಅಂತ ಹೇಳಿ, ಪೊಲೀಸ್ ಅಂದ್ರೆ ಸಿಟಿ. ಇದಕ್ಕೆ ಹೈಯೆಸ್ಟ್ ಸಿಟಿ ಅಂತಂದು ಅಕ್ರೋಪೋಲಿಸ್ ಅಂತ ಹೇಳಿ ಕರೀತಾರೆ. ಸೊ ಇದೇನಪ್ಪ ಅಂದ್ರೆ, ಈ ಅಕ್ರೋಪೋಲಿಸ್ ಫುಲ್ ಒಂದು 150 ಮೀಟರ್ ರಾಕ್, ದೊಡ್ಡ ರಾಕ್, ಫ್ಲ್ಯಾಟ್ ರಾಕ್ ಐತಿ. ಆ ರಾಕ್ ಮೇಲೆ ಇದನ್ನು ಫುಲ್ ಮೇಲ್ಗಡೆ ಅವಾಗಿನ ರಾಜರ ಕಾಲದವರು ಬಿಲ್ಟ್ ಮಾಡ್ಯಾರ. ಯಾಕಂದ್ರೆ ಲೈಕ್ ನೋಡ್ಬೋದು ನೀವು, ಫುಲ್ ಕೆಳಗಡೆ ಸಿಟಿ ಐತಿ. ಈಗ ಯುದ್ಧ ಅದೆಲ್ಲ ಆಗುವಾಗ ಫುಲ್ ಇವ್ರ ಮೇಲಿರ್ತಿದ್ರು ರಾಜರೆಲ್ಲ. ಸೊ ಕೆಳಗಿಂದ ನೋಡ್ಬೋದಿತ್ತು ಯಾರ್ಯಾರು ಸೈನ್ಯ ಲೈಕ್ ಯುದ್ಧ ಮಾಡೋಕ್ಕೆ ಬಂದ್ರೆ. ಸೊ ಮೇಲ್ಗಡೆಯಿಂದ ಕಾಣಿಸ್ತಿತ್ತು ಅಂಥೇಳಿ ಫುಲ್ ಮೇಲೆ 150 ಮೀಟರ್ ರಾಕ್ ಮೇಲೆ ಇದನ್ನು ಕಟ್ಟಾರ. ಸೊ ಹೈಯೆಸ್ಟ್ ಸಿಟಿ ಅಕ್ರೋಪೋಲಿಸ್ ಅಂತಂದು ಅದಕ್ಕೆ ಕರೀತಾರೆ. ಅದ್ರ ಮೀನಿಂಗ್, ಅಕ್ರೋಪೋಲಿಸಿನ ಮೀನಿಂಗ್ ಹೈಯೆಸ್ಟ್ ಸಿಟಿ ಅಂಥೇಳಿ. ಆ್ಯಂಡ್ ಅಲ್ಲೇ ಇಲ್ಲೇ ಸಣ್ಣ ಪುಟ್ಟ ಫುಲ್ಲೆಲ್ಲ ಒಡೆದು ಹೋಗ್ಯಾವ. ಈ ಕಲ್ಲಾಗಿರ್ಬೋದು, ಇದ್ರ ರಾಕ್ಸ್ ಏನು ಕಟ್ಟಿದ್ರಲ್ಲ ಅದೆಲ್ಲ ಒಡೆದು ಹೋಗ್ಯಾವ. ಯಾಕಂದ್ರೆ ವಾರ್ ಒಳಗೆ ಆಮೇಲೆ ಬೇರೆ ಬೇರೆ ದೇಶದವ್ರು ಬಂದು ಇವ್ರನ್ನ ವಾರ್ ಮಾಡುವಾಗ ಅವೆಲ್ಲ ಫುಲ್ ಅವರೆಲ್ಲ ಬ್ಲಾಸ್ಟ್ ಮಾಡಿ ಮುರಿದ್ಬಿಟ್ಟಾರ. ಸೊ ಅದನ್ನು ಇವರು ಉಳಿಸ್ಕೋಬೇಕಂತ ಹೇಳಿ, ಸೊ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರೋದ್ರಿಂದ ಏನೇನು ಅಟ್ಲೀಸ್ಟ್ ಐತಲ್ಲ ಅದನ್ನು ಉಳಿಸ್ಕೋಬೇಕಂತ ಹೇಳಿ ಕನ್ಸ್ಟ್ರಕ್ಟ್ ಮಾಡತ್ತಾರ. ಸೊ ಇನ್ನೂ ಕನ್ಸ್ಟ್ರಕ್ಷನ್ ಒಳಗೆ ಐತಿ, ತೋರಿಸ್ತೇನೆ ನಿಮ್ಗೆ. ಸೊ ಇಲ್ಲೇ ಒಂದು ಕ್ರೀಮ್ ಕಲರ್ ಕಲ್ಲು ಕಾಣಿಸ್ತತಿ, ಮಿಡಲ್ ವೈಟ್ ಏನು ಸ್ಟೋನ್ಸ್ ಕಾಣಿಸತ್ತವಲ್ಲ ಅವೆಲ್ಲ ಈಗ ಅವರು ಬಿಲ್ಟ್ ಮಾಡತ್ತಾರ, ಅವರ ಕಟ್ಟಾತಾರ. ಅದು ಕರೆಕ್ಟಾಗಿ ಸ್ಟ್ಯಾಂಡಾಗಿ ನಿಲ್ಲಿ ಅಂಥೇಳಿ. ಸೊ ನೋಡ್ಬೋದು ನೀವು, 150 ಮೀಟ್ರ್ ಫ್ಲ್ಯಾಟ್ ರಾಕ್ ಮೇಲೆ ಇದನ್ನು ಕಟ್ಟಾರ. ಸುತ್ತಲೂ ಸಿಟಿ ನೋಡ್ಬೋದು ನೀವು, ಫುಲ್ ಕೆಳಗೈತೆ ಸಿಟಿ. ಇದನ್ನು ಫುಲ್ ಮೇಲೆ ಕಟ್ಟಿಬಿಟ್ಟಾರ. ಸೊ ಇದಕ್ಕೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಂದು ಹೇಳ್ತಾರೆ ಯುನೆಸ್ಕೋ ಅವರು. ಆ್ಯಂಡ್ ಇದು ನೋಡ್ರಿ ಗ್ರೀಸ್ ಫ್ಲ್ಯಾಗ್. ಸೊ ಇಲ್ಲಿಂದ ಫುಲ್ ಅಕ್ರೋಪೋಲಿಸ್ದ ಆಮೇಲೆ ಅಥೆನ್ಸ್ ಸಿಟಿ ವ್ಯೂ ತೋರಿಸ್ತೇನೆ, ನೋಡ್ರಿ ನೀವು ಎಷ್ಟು ಮಸ್ತ್ ಐತಿ. ಇಲ್ಲೆಲ್ಲ ಅಕ್ರೋಪೋಲಿಸ್ ಅವೇನು ಕಂಬದ ಥರ ಅದಾವಲ್ಲ ಅದಕ್ಕೆ ಹೇಳ್ತಾರೆ. ಆ್ಯಂಡ್ ಸಿಟಿ ನೋಡ್ರಿ, ಅಥೆನ್ಸ್ ಸಿಟಿ ಫುಲ್ ನೀವು ಇದ್ರ ಮೇಲೆ ನಿಂತ್ಕೊಂಡ್ರು ಇಡೀ ಹೋಲ್ ಸಿಟಿ ಕಾಣಿಸ್ತದೆ ನಿಮ್ಗೆ. ಅಥೆನ್ಸಿಂದ ಭಾಳ ಬ್ಯೂಟಿಫುಲ್ ಇತ್ತು ನೋಡೋಕೆ ಮಾತ್ರ. ಸೊ ಇದೆಲ್ಲ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಇದೇನು ಪಿಲ್ಲರ್ಸ್ ಎಲ್ಲ ಕಾಣಿಸತ್ತವಲ್ಲ ಇದಕ್ಕೆ ಅಕ್ರೋಪೋಲಿಸ್ ಅಂತ ಹೇಳ್ತಾರೆ. ಆ್ಯಂಡ್ ಇದನ್ನು ನೋಡ್ರಿ ಫುಲ್ ದೊಡ್ಡ ರಾಕ್ ಮೇಲೆ ಬಿಲ್ಟ್ ಮಾಡಿರೋದು.
ಸೊ ಅದೆಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾವು ಈವ್ನಿಂಗ್ ಇನ್ನೊಂದು ಪ್ಲೇಸಿಗೆ ಬಂದ್ವಿ ಸಿಟಿ ಒಳಗೆ ಸಿಟಿ ಒಳಗೆ ಹಂಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ. ಸೊ ಇಲ್ಲೇ ಮೇನ್ ಸಿಟಿ ಒಳಗೆ ಒಂದು ಪ್ಲೇಸ್ ಇತ್ತು, ಹಂಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಈವ್ನಿಂಗ್ ಹಂಗೆ ಡಿನ್ನರ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರೋಣ ಅಂಥೇಳಿ. ನೋಡ್ರಿ ಫೌಂಟೇನ್ ಎಷ್ಟು ಮಸ್ತ್ ಐತಿ. ಇದು ಒಂಥರ ಸೆಂಟರ್ ಪ್ಲೇಸ್ ಇತ್ತು. ಸೊ ಇಲ್ಲೇ ಆಮೇಲೆ ಮಸ್ತ್ ಐತಿ ಈ ಪ್ಲೇಸ್ ಒಂಥರ ಲೈಕ್ ಇಲ್ಲೇ ಸೈಡಿಗೆ ಚೇರ್ಸ್ ಎಲ್ಲ ಹಾಕಿದ್ರೆ ಆರಾಮ್ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ಈವ್ನಿಂಗ್. ಸಪೋಸ್ ಫುಲ್ ಸಿಟಿ ಎಲ್ಲ ಓಡಾಡಿ ಸುಸ್ತೆಲ್ಲ ಆದ್ರೆ ಇಲ್ಲಿ ಬಂದು ಆರಾಮ್ ಕೂತ್ಕೊಳ್ಳೋಂಗಿತ್ತು. ಬೆಂಚಸ್ ಎಲ್ಲ ಹಾಕಿದ್ರು ಇಲ್ಲೇ ಕೂತ್ಕೊಳ್ಳೋಕೆ. ಸೊ ಹಂಗೆ ಶಾಪಿಂಗ್ ಮಾಡೋಣ ಅಂಥೇಳಿ ಅಲ್ಲೇ ಶಾಪಿಂಗ್ದು ಇದು ಇತ್ತು. ಸೊ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಅವಾಗ ನಾವು ಹೋಗಿದ್ದ ಟೈಮಿಗೆ ಹ್ಯಾಲೋವಿನ್ ಇತ್ತು. ಹಂಗೆ ಸುಮ್ಮನೆ ಊಟ ಮಾಡೋಣ ಅಂತೇಳಿ ಪ್ಲೇಸ್ ಹುಡ್ಕೋವಾಗ ಇಲ್ಲಿ ಒಂದು ಸ್ಟ್ರೀಟ್ ಒಳಗೆ ಫುಲ್ ಮಸ್ತ್ ಹ್ಯಾಲೋವಿನ್ ಡೆಕೋರೇಷನ್ ಮಾಡಿದ್ರು. ಫುಲ್ ಒಂದೊಂದು ಸ್ಟ್ರೀಟ್ ಫುಲ್ ಆಮೇಲೆ ಒಂದಿಷ್ಟು ಶಾಪ್ಸ್ ಎಲ್ಲ ಸೇರ್ಕೊಂಡು ಈ ಹ್ಯಾಲೋವಿನ್ದು ಡೆಕೋರೇಷನ್ಸ್ ಮಾಡಿದ್ರು. ನೋಡ್ಬೋದು ನೀವು ಎಷ್ಟು ಮಸ್ತ್ ಆಗೈತೆ ಅಂತೇಳಿ. ಸುಮ್ಮನೆ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ವಿ, ಹಂಗೆ ಸಿಕ್ತು ನಮ್ಗೆ. ಬಟ್ ಭಾಳ ಮಸ್ತ್ ಮಾಡಿದ್ರು ಈ ಸ್ಟ್ರೀಟ್ ಫುಲ್. ಸೊ ಹಂಗೆ ಹುಡ್ಕೊಂಡು ಹೋಗಿ ಒಂದು ಕಡೆ ಡಿನ್ನರು ಮಾಡ್ಕೊಂಡ್ವಿ. ಐ ಹೋಪ್ ನಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಸೊ ಡೇ 4 ಒಳಗೆ ನಾವು ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತೆಲ್ಲ ನೋಡಿದ್ರಿ ನೀವು. ಸೊ ಡೇ 5 ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಹೊಂಟೇವಿ ಗ್ರೀಸ್ ಒಳಗೆ. ಸೊ ಅದನ್ನು ನೀವು ನೆಕ್ಸ್ಟ್ ವಿಡಿಯೋ ಒಳಗೆ ನೋಡ್ರಿ. ನಿಮ್ಗೆ ನಂದು ಟ್ರಾವೆಲ್ ವಿಡಿಯೋಸ್ ಇಷ್ಟ ಆಗಿದ್ದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಸೊ ನಂದು ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಬಾಯ್, ಟೇಕ್ ಕೇರ್.